ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನುಶ್ರೀ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ದೀರಂತ ತಿಳ್ಕೊತಾ ಇದ್ದೀವಿ. ಇವತ್ತು ವಿಷಯ ಏನಪ್ಪಾ ಅಂದ್ರೆ ಕಾಳು ಪಲ್ಯ ಖಡಕ್ ರೊಟ್ಟಿ ಮಾಡ್ಬೇಕಂತೆ ರಾತ್ರಿ ಊಟಕ್ಕೆ ಮಾಡ್ಬೇಕಂತ ಅನ್ಕೊಂಡಿದ್ದೀವ್ರಿ. ಕಾಳು ಪಲ್ಯ ನಮ್ಮ ಮನೆಯವ್ರು ಮಾಡ್ತಾರಂತ್ರಿ. ಹೇಗೆ ಮಾಡ್ತಾರ ನೋಡೋಣ ಬನ್ನಿ. ಏನೇನ್ ತಯಾರಿ ಮಾಡ್ಕೊಂಡ್ರಿ? ಏನೇನ್ ತಯಾರು ಮಾಡ್ಕೊಂಡಿವಿ? ಇಲ್ಲೇ ಇತ್ರ ಉಳ್ಳಾಗಡ್ಡಿ ಐತಿ, ಕೊತ್ತಂಬರಿ, ಜೀರಿಗೆ ಹಾಕದ್ರಿ. ಏನೇನ್ ತಯಾರಿ ಮಾಡ್ಕೊಂಡ್ರಿ? ತಯಾರಿ ನೋಡ್ರಿ, ಫಸ್ಟ್ ಆಗಿ ನಾವು ಜೀರಿಗೆ ಹಾಕ್ತಿವಿ. ಇದು ಸಾಸ್ಮಿ ಕಾಳು. ಒಂದ್ ಸ್ವಲ್ಪ ಎಣ್ಣೆ ಇದು ಕಡಿಮೆ ಇಡ್ರಿ. ಇದನ್ನ ಮತ್ತೆ ಇದಾಗ್ತೈತಿ. ಈಗ ಅಡಿಗೆ ನೀವು ಮಾಡಕೊಂತೀರಿ, ನಾವು ಮಾಡಕೊಂತೀವ್ರಿ. ನೀವ ಮಾಡಾಕತ್ತೀರಿ ಮತ್ತೆ ಜೋರಾಗಿ ಇಟ್ಬಿಟ್ರಿ ಇದಾಗ್ಬಿಡ್ತೈತಿ. ಅದ ಏನ್ ಮಾಡತ್ತೆ ನೀವು ಮಾಡೋ ಮುಂದಾಗ ಜೋರಾಗಿ ಇದು ಕರಿಬೇವು ಸೊಪ್ಪು ಐತ್ರಿ. ಕರಿಬೇವು ಸೊಪ್ಪು ಎಲ್ಲ ಐತಿ, ಗೊತ್ತಾಗತ್ತೆ ಅವ್ರಿಗೆ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಂದಕ್ಕೆ ಸರಿ ಸಿಡಿದೈತಿ. ಹಿಂಗೆ ಬಂದ್ರೆ ನಮ್ಗೆ ಸಖತ್ತಾಗಿ ಬರ್ತೈತಿ ಅದ. ಹೌದೌದು. ಈಗ ನೋಡ್ರಿ, ಆ ಥರ ಚಟಪಟ ಅಂದಮೇಲೆ ನಮ್ಗೆ ಸ್ವಲ್ಪ ವಾಸನೆ ಬಂದ್ಮೇಲೆ ನಾವು ಉಳ್ಳಾಗಡ್ಡಿ ಹಾಕದ್ರಿ. ಸರಿ. ಮತ್ತೇನ್ ಬೇಕ್ರಿ? ಇದನ್ನು ತೊಗೊಂಡು ಕೊಡ್ರಿ. ಸರಿ. ಘಮ ಅನ್ಬೇಕು ನೋಡಿ ಪಲ್ಯ. ನೋಡು ಹೆಂಗ್ ಮಾಡ್ತೀರಿ? ಇದು ರುಚಿ ರೀ. ಫಸ್ಟ್ಗೆ ಹಾಕಾಕತ್ತೀರಲ್ಲ, ಈ ಸ್ವಲ್ಪ ಉಳ್ಳಾಗಡ್ಡಿ ಇದ್ರಾಗ ಹಾಕಿದ್ರ ಉಳ್ಳಾಗಡ್ಡಿ ಏನಕ್ಕವು ಚೆನ್ನಾಗಿ ಬೇಯ್ತಾವ. ಇದು ನಮ್ಮ ಮುದ್ದಿನ ಏನಂತ ಕಳ್ಸಿಡ್ರಿ ನಮ್ಗೆ. ನಮ್ಗೆ ಗೊತ್ತಿದ್ದಿದ್ದಿಲ್ಲ ನೋಡ್ರಿ. ಗೊತ್ತಿದ್ದು ಅನ್ರಿ. ನೋಡ್ರಿ, ಒಂದು 3 ನಿಮಿಷ ಇಲ್ಲ 5 ನಿಮಿಷ ಒಳಗೆ ಬಿಡ್ಬೇಕ್ರಿ. ತಾನ ಫಸ್ಟ್ ಕ್ಲಾಸ್ ಆಗಿ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೋಬೇಕ್ರಿ. ಇಷ್ಟು ಮತ್ತೆ ಆ ಕಡೆ ಇಟ್ಟಿರ್ತೀರಲ್ಲ ಅವೇನ ಹಂಚಿನೊಳಗ ಏನದು? ಇದು ಇಲ್ಲೇ ನೋಡ್ರಿ, ನಮ್ದು ನಾವಿಲ್ಲಿ UP ಒಳಗೆ ಉತ್ತರ ಪ್ರದೇಶ ಲಕ್ನೋದಾಗ ನೌಕರಿ ಮಾಡಕೊಂತೀವಿ. ಇಲ್ಲಿ ಅಲಸಂದಿದು ಹಸಿದ ಇದನ್ನ ತಂಬರ್ತಾರ್ರಿ. ಹಸಿದ ಹಸಿ ಅಲಸಂದಿ ತಂಬರ್ತಾರ್ರಿ. ಅಂತಂದು ಇಲ್ಲಿ ನಾವು ಅದನ್ನ ಪಲ್ಯ ಮಾಡ್ತಾರೆ. ಇಲ್ಲಿ ಇದು ನೋಡ್ರಿ 80 ರೂಪಾಯಿ ಕೆಜಿ ರೀ ಇದು. ಇಲ್ಲಿ 40 ರೂಪಾಯಿಗೆ ಅರ್ಧ ಕೆಜಿ ರೀ. 20 ರೂಪಾಯಿ ಪಾವು ಕೆಜಿ ತಂದು ನಾವು 2-3 ದಿವಸ ಮಾಡ್ಕೊಂಡು ತಿಂತೀವ್ರಿ. ಸ್ವಲ್ಪ ಅಲಸಂದಿ ಮತ್ತೆ ಶಿಮ್ಲಾ ಮಿರ್ಚಿ. ಅಲಸಂದಿ ಶಿಮ್ಲಾ ಮಿರ್ಚಿ ರೀ ಇದು. ಅಂದ್ರ ದೊಡ್ಡ ಮೆಣಸಿನ್ಕಾಯಿ ಇರ್ತೈತಲ್ರಿ, ಖಾರ ಇರೋದಿಲ್ಲ ನೋಡ್ರಿ. ಅದು ಅವನ್ನ 2 ಹುರ್ಕೊಂಡು ಇಟ್ಕೊಂಡಾರ್ರಿ. ಅದು ಹಂಚಲ್ರಿ, ಅದು ದಾಸಿ ಹಂಚಿಲ್ಲದಕ್ಕೆ ನಾವು ಅದನ್ನ ಯೂಸ್ ಮಾಡಾಕತ್ತೀವಿ. ಓ ನಮ್ಮ ಏನ್ ಬೇಕ್ರಿ? ಅಬು ಬೇಕು? ನಮ್ಮ ಮುದ್ದಿನ ಮಗಳು ನೋಡ್ರಿ. ಅವಾಗ ಸ್ವಲ್ಪ ತರಾಟೆ ಮಾಡ್ತಾರ. ಪಟ ಮಾಡ್ರಿ. ಮೊದಲ ಹೆಚ್ಚಿಟ್ಕೋಬೇಕು. ಏನಾಗಂಗಿಲ್ಲ, ಅದು ಇದ್ರಾಗನ ಹಾಕಿ ಮಾಡ್ತೀವಿ. ಫ್ರೆಶ್ ಆಗಿ ಮಾಡ್ಬೇಕು. ಹೌದ್ರಿ. ಇಲ್ಲಿ ಹಸೆ ಖಾರ ನೋಡ್ರಿ, ಇಷ್ಟ ಹಾಕ್ತೀನಿ ರೀ. ಹಾಕ್ರಿ. ಅಲ್ಲ, ನಮಗೆ ಖಾರ ಒಬ್ರು ಜಾಸ್ತಿ ತಿಂತಾರ, ಕಡಿಮೆ ತಿಂತಾರಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋರಿ ನೀವು. ಸ್ವಲ್ಪ ಸಣ್ಣ ಗಿಡಬೇಕನ್ಸುತ್ತ ನಂಗೆ ಉರಿ. ಅದು ನಿಮ್ಮದ್ರಿ, ನಮ್ದು ಪರವಾಗಿ ನಡೀತಿದ್ರಿ. ಈಗ ನೋಡ್ರಿ, ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಿನ ಮೇಲೆ ಬಂದು ನೋಡ್ರಿ. ಈಗ ನಾವು ಈಗ ಏನು ಮಾಡ್ಬೇಕು? ಟಮಾಟೆ ಹಣ್ಣು ಹಾಕ್ಬೇಕ್ರಿ. ಟಮಾಟೆ ಹಣ್ಣು ಹಾಕಿ ನಾವು ಸ್ವಲ್ಪ ಹಿಂಗೆ ಸುತ್ತಾಡ್ಸ್ಕೊಂಡು ಹಿಂಗೆ ಕಡ್ಡಾಡಿಸ್ಬೇಕ್ರಿ. ಅದನ್ನು ಹಿಂಗೆ ಕಡ್ಡಾಡಿಸಿ ಸ್ವಲ್ಪ ಉರಿ ಕಮ್ಮಿ ಮಾಡಿ ಒಂದು 5 ನಿಮಿಷ ಇದನ್ನು ಮುಚ್ಚಿಡ್ಬೇಕ್ರಿ. ಈಗ 5 ನಿಮಿಷ ಬೇಯ್ಬೇಕನ್ನೋದು. ಹಾಗೆ ಕೊತ್ತಂಬರಿ ಹಾಕ್ಲೇ ಇಲ್ಲಲ್ರಿ? ಕೊತ್ತಂಬರಿ ಕಟ್ರಿ. ಅದ ಹೆಂಗ್ರಿ ನೀವು ನಮ್ಗೋಡ್ ಕಲಿಸ್ಕೊಡ್ರಿ. ಇಲ್ಲಿ ಮಾಡಿಟ್ಟು ನೋಡ್ರಿ. ಕಾಳು ನೆನೆಕ್ಕಿದ್ದು ನೋಡ್ರಿ. ಇವು
ಮಳಿಗೆ ಕೊಡ್ದವ್ ನೋಡ್ರಿ ಇವು ಹೆಸರು ಕಾಳು ಮತ್ತು ಏನದು ಮಡಿಕೆ ಕಾಳು ಮಡಕಿ ಕಾಳು. ಹಾಂ ಎರಡು ಮಿಕ್ಸ್ ಮಾಡಿ ನೆನೆ ಹಾಕಿತ್ರಿ ಅವು ಮಳಿಗೆ ಕೊಡ್ದವ್ ನೋಡ್ರಿ. ಅದ್ರ ಜೊತೆಗೇನೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊತೀವಿ ರೀ. 5 ನಿಮಿಷ ಬೇಯ್ಬೇಕಂತ್ರಿ ಇದೀಗ ಬೇಯ್ಲಿರಿ ಇದು. ನೋಡ್ರಿ ಇವ್ರಿಬ್ರು ಗುದ್ದಾಡ್ತಾರೆ ನೋಡ್ರಿ. ಇವ್ರು ಬರೇ ಜಗಳ ಬಿಡಿಸೋದಾಗತ್ತ ನೋಡ್ರಿ. ಹೆಂಗೆ ಮಕ್ಕೊಂಡು ಹಾಕಿ ಹಂಗೆ ಮಕ್ಕೋಬೇಕು. ಅವ ಏನು ಮಾಡ್ತಾನೆ ಅದನ್ನು ಮಾಡೇ ತೀರೇ ಕಿಕ್ಕಿ. ಅವ ಮಕ್ಕೊಂಡಾಗ ತಾನು ಹಿಂಗೆ ಮಕ್ಕೊಂಡ್ಲ. ಅದನ್ನು ಏನಿದೆ ಅದು ಟಿವಿ ಇಲ್ಲೈತಿ ಟಿವಿ. ಅದೇನು ರಿಮೋಟ್ ರಿಮೋಟ್ ಸ್ವಲ್ಪ ಮಾತಾಡ್ತಾಳ್ರಿ ಆಕಿ. ರಿಮೋಟ್ ಎರಡು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ಆಗಿ ಬರ್ತೈತೆ ಪಲ್ಯ. ಹಂಗಾದ್ರ ಮೇಲೆ ನಾವು ಏನರ ಕಾಳು ಹಾಕಿದ್ರೆ ಟಮಟನ್ ಹಂಗೆ ಇರ್ತೈತೆ ಅದು ರಸ. ಅದು ಎರಡು ಕೂಡಿದ್ರೆ ಸ್ವಲ್ಪ ಹದವಾಗಿ ತಿನ್ನಕ್ಕೆ ನಮಗೆ ರುಚಿ ರುಚಿಯಾಗಿ ಬರುತ್ತೆ. ಪಟ ಪಟ ಮಾಡ್ರಿ. ಇನ್ನೂ ರೊಟ್ಟಿ ಮಾಡ್ಬೇಕಲ್ಲಿ. ರೊಟ್ಟಿ ನೀವು ಮಾಡ್ಬೇಕಲ್ಲ, ಪಲ್ಯ ನಾವು ಮಾಡೋದಷ್ಟ. ರೊಟ್ಟಿ ನಾನು ಮಾಡ್ತೀನಿ ಬಿಡು. ಪಟ ಪಟ ಒಂದು ಪಲ್ಯ ಮುಗಿಸ್ಕೊಂಡು ಕೊಟ್ಬಿಟ್ರಿ ಅಂದ್ರ ಏನೋ ಇರಲಿ ನಮ್ಮ ಹೆಂಡತಿಗೆ ಸ್ವಲ್ಪ ಹೆಲ್ಪ್ ಆಗ್ಬೇಕು ಅಂತಂದು ನಾವು ಪಲ್ಯ ಮಾಡಕ್ಕೆ ಕಲ್ತ್ಕೊಂಡ್ರೆ ನೀವು ಜಲ್ದಿ ಮಾಡ್ರಿ ಅನ್ಬಾರ್ದಂತ. ಹೌದಾ? ಅನ್ನೋದಿಲ್ಲ ತೋರಿ, ಆರಾಮಸಿ ಮಾಡಿ. ಈಗ ನೀವು ಮಾಡಿದಕ್ಕ ನಾವು ಮಾಡಿದಕ್ಕ ಫರಕ್ ಇರ್ತೈತೆ. ನೀವು ಹೆಣ್ಮಕ್ಳು ಅಕ್ಕಿರಿ ಪಟ 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 ಮಾಡ್ತೀರಿ. ನಾವು ಗಂಡು ಮಕ್ಳು ಅಕ್ಕಿ ಹಂಗ ನಿಧಾನ ಕೊಟ್ಟು ಏನಾಗಿದ್ರಿ ಏನಾಕತ್ತೇನ ಅಂತಂದು ನಾವು ನೋಡಿ ಮಾಡಬೇಕು. ಉಪ್ಪು ಕರಿ ಜಾಸ್ತಿ ಆತ, ಖಾರ ಜಾಸ್ತಿ ಆತ ನಮ್ಗೆ ಗೊತ್ತಾಗಲ್ಲ ನಮ್ಗೆ. ಅದಕ್ಕೆ ಸ್ವಲ್ಪ ನೆನಪು ಹಾರಬಾರ್ದು. ಒಂದು ಸ್ವಲ್ಪ ಜೋರೇ ಮಾತಾಡ್ರಿ, ಮೈಕಿಲ್ಲ. ಜೋರಾಗಿ ನಮ್ದನೇ ಹಿಂಗೈತ್ರಿ. ಸಿಟ್ಟು ಬಂದಾಗಟ್ರಿ ನಾವು ಜೋರಾಗಿ ಮಾತಾಡೋದು. ಕಾಮಿಡಿ ಇದ್ದಾಗ ಸ್ವಲ್ಪ ಮಾಡ್ಬೇಕು. ಏನಿಲ್ಲ ಅದ್ರಾಗ ನೋಡಿ ಮಾಡಕ್ ಕುಂತೀರಿ. ಬಟ್ ಇದ್ರಾಗಿನ ರುಚಿ ಕಡಿಮೆ ಆಗಿದ್ರೆ ನೀವು ತಿಂದು ಟೇಸ್ಟ್ ಮಾಡ್ರೆ ಮತ್ತೆ ಬೇಯಕ್ ಹೋಗ್ಬಿಡ್ರಿ. ಯಾರು ಬೈತಾರಿ? ಮಾಡ್ಕೊಟ್ಟಿದ್ದ ಹೆಚ್ಚಿಂದ ಅಂತೀವಿ, ಬೈತಾರನ ಏನ ಹೆಂಗ್ ಮಾಡಿದ್ಯಾ ನೀನು ಅಂತಂದು ಮತ್ತೆ ಮನಸ್ಸಿನಾಗ ಬೇಕು ಹೋಗ್ಬಿಡ್ರಿ. ಹಿಂಗೆ ನಾವು ಮನಸ್ಸಿನ ಬೇಯೋರಲ್ಲ. ಏನ ಇದ್ರ ಹೇಳ್ತೀವಿ. ಹೌದಾ? ನಿಮ್ ಫೇಸ್ ನೋಡಿದ್ರೆ ಗೊತ್ತಾಗತ್ತೆ ಏನು. ಈಗ ಏನೇ ಇದ್ರ ಹೇಳಿಲ್ಲ ನಾನು. ಈಗ ನೋಡ್ರಿ ಇವನ್ನ ಹುರ್ಕೊಂಡಿನಲ್ಲ ಅಲಸಂದಿ ಮತ್ತು ಶಿಮ್ಲಾ ಮಿರ್ಚಿ ಎರಡು ಮಿಕ್ಸ್ ಆಗಿ ಹುರ್ಕೊಂಡಿದ್ವು, ಅದ್ರೊಳಗ ಹಾಕೊಳಕತ್ತಾರಿ. ಈಗ ಇದನ್ನ ಹುರಿದಿವ್ರಿ. ಎರಡು ಮಿಕ್ಸ್ ಆಗಿಂದಾಗ ಸ್ವಲ್ಪ ನಾವು ಒಂದು 2 ನಿಮಿಷ ಇಲ್ಲ 3 ನಿಮಿಷ ಹಂಗ ಬಿಟ್ರೆ ಇದು ಹಾಫ್ ಏನಾಗತ್ತ ಸ್ವಲ್ಪ ಅರ್ಧಂಬರ್ಧ ಕುದಿತಂದ್ರೆ ಕಾಳು ಹಾಕಿದ್ವಿ ಅಂದ್ರೆ ಮತ್ತೆ ಒಂದು 5 ನಿಮಿಷ ಬಿಡ್ತೀವಲ್ಲ, 2 ಕುದಿತ. ಜಾಸ್ತಿನೇ ಕುದಿಬಾರ್ದ್ರೆ ಮತ್ತೆ ರಗಡದಾಗತ್ತೆ ಇದು. ಒಂದು ಸ್ವಲ್ಪ ಅರ್ಧಂಬರ್ಧ ಕುದಿಬೇಕಾ? ಯಾಕಂದ್ರೆ ಅವು ನೆನಕಿದ್ದು ಕಾಳಲ್ಲ. ಸ್ವಲ್ಪ ಒಂದು ಹನಿ ನೀರು ಹಾಕೊಂಡ್ರಿ. ಹ್ಞೂನ್ರಿ ಇಷ್ಟ ರೀ. ಯಾಕಂದ್ರೆ ಸ್ವಲ್ಪ ಹಾಫ್ ಬಾಯ್ಲ್ ಆಗ್ಬೇಕಾಗುತ್ತೆ. ಮತ್ತೆ ಇದನ್ನ ಇಷ್ಟು ಮುಡ್ಚಿಟ್ಟು ಸ್ವಲ್ಪ ಉರಿ ಜಾಸ್ತಿ ಮಾಡ್ಬೇಕ್ರಿ. ಇಷ್ಟು ಮಾಡ್ಬಿಟ್ರೆ ಈಗ ನಾವು ಒಂದೊಂದು ಯಾಕೆ ಮಾಡ್ಕೊಳಕತ್ತೀವಿ ಅಂದ್ರೆ 2 ಮಾಡಕತ್ರ ಫೋನ್ ಹಿಡ್ಕೊಳ್ಳೋರಿಲ್ರಿ. ಹಾಗಾಗಿ ಅವ್ರು ಪಲ್ಯ ಮಾಡಿ ಮುಗಿಸಿದ ನಂತರ ನಾನು ರೊಟ್ಟಿ ಮಾಡ್ತೀನಿ. ಅಲ್ಲಿ ತನ ಪಲ್ಯ ಒಂದ ತೋರ್ಸಾಕತ್ತೀವ್ರಿ ನಿಮ್ಗೆ. ನೋಡ್ರಿ ಹೆಂಗಾಗೈತಿ ಪಲ್ಯ ರೊಟ್ಟಿ ಮಾಡಿದಾಗ. ನೀವು ಮಾಡ್ರಿ, ನೀವು ಟ್ರೈ ಮಾಡ್ರಿ. ನಾವೆಷ್ಟು ಮಾಡ್ತೀವಿ, ನಾವು ಹೆಂಗೆ ಮಾಡ್ತೀವಿ ಅನ್ನೋ ಬರೀ ನೀವು ಮೊಬೈಲ್ ಅಷ್ಟೇ ನೋಡ್ತೀವಿ. ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ತಿಂದ್ಮೇಲೆ ನಿಮ್ಗೆ ಟೇಸ್ಟ್ ಅನ್ಸಿದ್ರೆ ನಮಗೂ ಒಂದು ಕಮೆಂಟ್ ಹಾಕ್ರಿ, ನೋಡ್ಕೊರಿ, ನಮಗೂ ಸ್ವಲ್ಪ ಲೈಕ್ ಮಾಡಿರಿ. ನಮಗೂ ಗೊತ್ತಿದ್ವಿ ಹೊಸ್ದಾಗಿ ಚಾನಲ್ ಮಾಡಿದ್ವಿ, ಏನೋ ಮಾತಾಡಕ್ಕೆ ಬರೋಂಗಿಲ್ಲ, ಬಂದಿದ್ದು ತಪ್ಪೇನಾರ ಮಾತಾಡಿದ್ರೆ ಕ್ಷಮಿಸ್ರಿ. ನೀವು ಅದ್ರಾಗ ಏನಾರ ಕಮೆಂಟ್ನಾಗ ಈ ಥರ ಅಂತಂದು ನಾವು ತಪ್ಪು ತಿದ್ಕೊಂತೀವಿ. ನೀವೇನಾರ ಕಮೆಂಟ್ನಾಗ ನಮ್ಗೆ ಹೇಳ್ಬೇಕು. ನಿಮ್ಗೆ ಯಾವ ಥರ ಮಾಡಕ್ಕೆ ಪಲ್ಯ ಬಂದಿತ್ತಂದ್ರೆ ಈ ಥರ ಅಂತ ಹೇಳ್ರಿ, ನಾವು ಮಾಡ್ತೀವಿ ಕಮೆಂಟ್ ಒಳಗೆ. ಬಟ್ ಏನಾರ ಕಮೆಂಟ್ ಆಗಲಿ ಲೈಕ್ನಾಗ ಏನಾರ ಸ್ವಲ್ಪ ನಮ್ಗೆ ಇದನ್ನು ಮಾಡಿದ್ರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹೊಳಗೆ ಮಾಡೋಕ್ಕೆ. ಇಲ್ಲಾಂದ್ರೆ ನಮಗೂ ಬರೋಂಗಿಲ್ಲ. ನಾವು ಒಂದು ತಿಂಗಳು ಇದೊಂದು ತಿಂಗಳು ಸುಟ್ಟಿ ತೊಗೊಂಡೇನೆ ಅಂತಂದ್ರೆ ಈಗ ನಾವು ರಾತ್ರಿ 9 ಗಂಟೆಗೆ 10 ಗಂಟೆಗೆ ಬರ್ತೀವಿ. ಅಡ್ರಂತಾಗ ಹುಡುಗರು ನೋಡ್ಕೋಬೇಕು, ಓದಿಸ್ಬೇಕು, ಮತ್ತೆ ಅಡುಗೆ ಮಾಡಬೇಕು. ಹಾಗಾಗಿ ನಾವು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ರಿ. ಇಲ್ಲೇ ಜಳ ಒಂದು ಜಾಸ್ತಿ ಏನಾರ ಒಂದು ಮಾಡಿ ತೋರಿಸ್ಬೇಕಂದ್ರೆ ಜಗ್ಗು ಈಗ
ಸೆಪ್ಟೆಂಬರ್ ಅಕ್ಟೋಬರ್ ತಕ್ಕ ಜಗ್ಗು ಜಳ ಇರ್ತದೆ ಹುಮ್ಮಸ್. ಈಗ ಜಳ ಅನ್ನೋದಕ್ಕಿಂತ ಹುಮ್ಮಸ್ ಜಾಸ್ತಿ ರೀ. ಮೊದ್ಲಕ್ಕೆ ಜೂನ್ದಾಗ ಜಗ್ಗು ಜಳ ಇರ್ತದೆ, ಈಗ ಹುಮ್ಮಸ್ ಜಾಸ್ತಿ ರೀ. ಮಳೆ ಬರ್ತೈತಿ, ಆಗ ಬಿಸಿಲು ಬರ್ತೈತಿ, ಮತ್ತೆ ಹುಮ್ಮಸ್ ಜಲ ಬರ್ತೈತಿ. ಮತ್ತೆ ಜೋರು ತಾನೇ ಸ್ಟಾರ್ಟ್ ಆಗಿದೆ. ಹೊರಗೆ ನೋಡಿ ಮಳೆ ಸ್ಟಾರ್ಟ್ ಆಗೈತಿ. ಈಗ ಮಳೆ ತೋರಿಸ್ಬೇಕಾರ ಅವ್ರಿಗೆ. ಹೊರಗೆ ಮಳೆ ಸ್ಟಾರ್ಟ್ ಆಗೈತಿ ಈಗ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಳು ಪಲ್ಯ. ನಮ್ಗೆ ಕಾಳು ಪಲ್ಯ ಅಂದ್ರೆ ಪಂಚಪ್ರಾಣ ರೀ. ತಂಗುಡ್ ರೊಟ್ಟಿ ಕಾಳು ಪಲ್ಯ ಇದ್ದು ಬಿಟ್ರೆ ಸಾಕ್ರಿ. ಹಾಂ, ಎರಡು ಹೊಟ್ಟಿದ್ದಂಗೆ. ನಮ್ಮವ್ವ ಸುಟ್ಟಿಗೆ ಹೋದ್ರೆ ಬರೀ ಇವನ್ನ ಮಾಡ್ಕೊಡ್ತಿದ್ರು ಕಾಳು ಪಲ್ಯನ. ನನ್ನ ಮಗ ಜೀವ ಅಂತಂದು ಹಳ್ಳೆ ಗುಟ್ಟು ಬೆಳೆದಿದ್ದಾರೆ. ಏನಿಲ್ಲ, ಬರೀ ಒಣ ಕಾಳು ಪಲ್ಯವು, ಶೇಂಗಾ ಚಟ್ನಿ, ಮೊಸರು ಇದ್ರೆ ಸಾಕು ನಮಗೆ. ಅವೇನ 8 ರೊಟ್ಟಿ 10 ರೊಟ್ಟಿ ಆರಾಮ್ ಹೋಗವು. ಈಗ ಅಷ್ಟು ದಿನಾಗ ಹೇಳ್ಬಿಡ್ರಿ, ಖಾಲಿ ಮಾತಾಡ್ತಾರೆ. 8 ರೊಟ್ಟಿ 10 ರೊಟ್ಟಿ ಅವಾಗ ತಿಂತಿದ್ವಿ. ಈಗ 3 ರೊಟ್ಟಿ 2 ರೊಟ್ಟಿ 3 ರೊಟ್ಟಿ ಹೋಗ್ಬತ್ರಿ. ಅಲ್ಲಿ ಇಟ್ಟಿದ್ನಲ್ಲ. ಆಯ್ತು ನೋಡ್ರಿ, ಇಷ್ಟ ರೀ ಇದು ಪಲ್ಯ. ಅದ್ರ ಮೇಲೆ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ರೀ. ಇದು ಏನೇನು ಕಾಳೆಲ್ಲ ನೆನೆಕಿದ್ವು, ಹಂಗಾಗಿ ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಇರಂಗಿಲ್ಲ. ಫುಲ್ ಬೇಯಿಸಿದ್ರೆ ಮತ್ತೆ ಕಾಳು ಟೇಸ್ಟ್ ಹೋಗ್ಬೇಕ್ರಿ ಅದು. ಅಷ್ಟೇ. ಈಗ ಅದಕ್ಕಿಂತ ಮತ್ತೆ ನೀವು ಹಂಗ ತಿಂದ್ರೆ ಮತ್ತೆ ಟೇಸ್ಟ್ ಆಗಿರ್ತದ್ರಿ ಅದು. ಯಾಕಂದ್ರೆ ಅದ್ರಾಗ ಒಂದು ಸ್ವಲ್ಪ ಇದನ್ನ ಹಾಕಿವಲ್ಲ ಅಲಸಂದಿ, ಅದೊಂದು ಸ್ವಲ್ಪ ಬೇಯ್ಬೇಕಂತ ಅಷ್ಟೆ. ಈಗ ನೋಡ್ರಿ ಒಂದು 2 ನಿಮಿಷ ಅಷ್ಟೆ ನೋಡ್ರಿ. ಈಗ ಜೋಳದ ರೊಟ್ಟಿ ಮಾಡ್ಬೇಕಂತಂದು ಹಿಟ್ಟನ್ನ ಸಾಣಸಾಕೊಂತಾರ. ಇದು ನೋಡ್ರಿ, ಅಲ್ಲಿಂದ ಊರಾಗಿದ್ದ ತಂದಿದ್ದು ಲಾಸ್ಟ್ ಇವತ್ತೇ. ಅದಕ್ಕೆ ಇವತ್ತೊಂದಿನ ಮಾಡಿದ್ರೆ ಆಗಿ ಹೋಗ್ತಂತೆ. ಎಷ್ಟು ತಿಂಗಳು ಹಂಗಾಗಿ ಭಾಳ ದಿನ ಹಾಕತ್ರೆ ತಂದು, ಮತ್ತು ಹಂಗಾಗಿ ಇದು ಲಾಸ್ಟ್ ಇವತ್ತು ಮಾಡಿಬಿಟ್ರಾತಂತೇಳಿ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ರಾತಂತೆ. ರೊಟ್ಟಿ ಮಾಡಿದ್ದು ಮಾಡಾಕತ್ತೀವಿ. ನೀವು ಮುಂದೆ ಜೋಳ ಸಿಕ್ತು ಅಂದ್ರೆ ತೊಗೊಂಡು ಮಾಡ್ತೀವಿ, ಇಲ್ಲ ಅಂದ್ರೆ ಚಪಾತಿ ಬಿಡುಗಡೆ ಚಪಾತಿನ ತಿಂತೀವಿ ಮಾಡ್ಕೊಂಡು ಸಿಗ್ತಾವ್ರಿ. ಜೋಳ ಆದ್ರೆ ಭಾಳ ಹಳೆ ಜೋಳ ಅನ್ಸುತ್ತೆ ರೀ. ನಾವು ಹಂಗಾಗಿ ಅಷ್ಟು ಸರಿ ಸಿಗಂಗಿಲ್ಲ ರೀ ಜೋಳ. ನಮ್ಮೂರ ಕಡೆ ಹೊಸ ಜೋಳ ರೀ, ಫ್ರೆಶ್ ಆಗಿರ್ತಾವ ರೀ. ಹೊಲ್ದಾಗ ಬೆಳಿತೀವಿ, ತಂದು ಬರ್ತೀವಿ. ಇಲ್ಲ ಆದ್ರೆ ಹಿಂಗೆ ಆಗ್ತಿತ್ತಲ್ಲ, ಅದಕ್ಕೆ ಇವತ್ತು ಲಾಸ್ಟ್ ನೋಡ್ರಿ ಇದು ಹಿಟ್ಟು ನಮ್ದು ಮನ್ಯಾಗ. ಏನಮ್ಮ ಅದು ಬೇಕು ಇದು ಬೇಕಂತಾಳ್ರಿ, ತಗೋಬೇಕೆ. ಬಟ್ ಏನ್ರ ಮಾಡಬೇಕಂತಳ್ರಿ ಹುಡುಗಿ. ಸುಮ್ಮನೆ ಇರಂಗಿಲ್ಲ ಒಟ್ಟ ಸುಮ್ರಲ್ಲ. ಇಲ್ಲಿ ತಮ್ಮ ಅಲ್ಲೇ ಕೊಡ್ತಿದ್ದೆ. ನೋಡ್ರಿ ಇಲ್ಲಿ ನೀರು ಇಟ್ಕೊಂಡಿನಿ. ಸ್ವಲ್ಪ ಇಟ್ಕೊಂಡಿರ್ರಿ, ನಾನು ಭಾಳ ರೊಟ್ಟಿ ಮಾಡಂಗಿಲ್ಲ. ಇಷ್ಟು ಒಂದು 8-10 ರೊಟ್ಟಿ ಆದ್ರೆ ಸಾಕು ನಮ್ಗೆ. ಸ್ವಲ್ಪ ನೀರು ಇಟ್ಕೊಂಡಿನಿ. ಒಂದು ಸ್ವಲ್ಪ ಓದಾಡ್ಬೇಕು, ತಳಮಳ ಓದಾಡಿಂದ ಇದ್ರ ಈ ಥರ ಬೌಲ್ ಮಾಡೀನಿ. ಈ ಬೌಲ್ ಒಳಗೆ ನಾನು ನೀರು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ. ಏನಮ್ಮ ಸುಮ್ಮನೆ ಇದು ಕಲ್ ಮೇಲೆ ಮಾಡ್ಕೊತೀನ್ರಿ ನಾನು ರೊಟ್ಟಿನ. ಸ್ವಚ್ಛ ತೊಳೆದ್ಬಿಟ್ಟು ಈಗ ನೋಡ್ರಿ ಪೂರ ಪಲ್ಯ ಕಂಪ್ಲೀಟ್ ಆಗೈತ್ರಿ. ಈಗ ಕಾಳು ಪಲ್ಯ, ಅಲಸಂದಿ ಬೇಳಿಗೆ ಇದು ಅಲಸಂದಿ ಕಾಳು ಬೆಳೆದಿದ್ದಲ್ಲ ಅದ್ರದ್ದು 2 ಕೂಡಿ ನಾವು ಪಲ್ಯ ಮಾಡೀವಿ. ಈಗ ಫಿನಿಶಿಂಗ್ ಆಗೈತೆ. ಇಷ್ಟೆಲ್ಲ ಬಂದೈತಿ, ಕಲರ್ನೇ ಚೆನ್ನಾಗಿ ಬಂದೈತಿ. ನೀವು ಒಂದ್ಸಲ ಮನ್ಯಾಗ ಮಾಡಿ. ನೀರು ಓದಾಡಕತ್ತಾವ ನೋಡ್ರಿ. ಇದು ಬಾಲ್ ಮಾಡ್ಕೊಂಡಿನಲ್ಲ, ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕೊಂಡ್ಬಿಟ್ಟೆ ಈ ಥರ ಎಲ್ಲ ಹಿಟ್ಟೆಲ್ಲ ಸ್ವಲ್ಪ ತೊಗೋಬೇಕ್ರಿ. ಒಮ್ಮಗೆ ಹಿಂಗೆ ಇದು ಮಾತ್ರ ಅದೆಲ್ಲ ಇದಾಗ್ಬಿಡ್ತೈತಿ, ಒಳಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಇಷ್ಟು ತೊಗೊಂಡ್ಬಿಟ್ಟು ರೌಂಡಾಗಿ ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟೆ ನೋಡಿರಿ. ಇದೆಲ್ಲ ಬೌಲ್ ಒಳಗೆ ಈ ಥರ ಎಲ್ಲ ದುಂಡಾಗ ಆಗ್ಬಿಡ್ತೈತಿ. ಈ ದಬ್ರಿ ಒಳಗನ ಹಾಕ್ಕೊಳ್ತಾರೆ. ಅದು ಈ ನೀರು ಓದಾಡ್ತಿತ್ತಲ್ಲ ಆ ದಬ್ರಿಯಾಗನ ಹಾಕ್ಕೊಳ್ತಾರೆ ಒಬ್ಬೊಬ್ರು. ಈ ಥರ ನಾವು ಈ ಥರನ ಮಾಡ್ತೀವಿ, ಆ ಥರ ಮಾಡ್ತೀವಿ. ಇವತ್ತು ಈ ಥರ ಮಾಡಾಕ್ತೀವಿ ರೀ. ಇದನ್ನೆಲ್ಲ ಒಂದು ಸೈಡ್ ಇಟ್ಟು ತಗೊಳ್ತೀವಿ. ಇದನ್ನ ಇದಿಷ್ಟ ಇಟ್ಕೊಳ್ತೀವಿ.
ಸ್ವಲ್ಪ ಬಂದ್ ಮಾಡಿದೆ ನೀನು ತಗೊಳಕ್ಕಿಂತ ಚೂರು ಮಾಡಿ ಹಿಡಿಯೋದು ಸ್ವಲ್ಪ ಇಟ್ಟು ತೊಗೊಂಡು ಇದನ್ನು ಚಮಚದ ತಗೊಂಡು ಈಗ ಭಾಳ ಗರಂ ಐತ್ರಿ. ಈಗ ಸ್ವಲ್ಪ ಇದು ಮಾಡಕೊಂತ ನೋಡ್ರಿ. ಈಗ ಒಂದು ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ನೀರು ತಣ್ಣೀರು ಒಂದು ಸ್ವಲ್ಪ ಇಟ್ಟು ಹಾಕೊಂಡು ನಮ್ಗೆ ಬೇಕಾದಷ್ಟು ಇಟ್ಟು ಹಾಕೊಂಡು ಹಂಗಂತೆ ಜಾಸ್ತಿ ಹಾಕೊಳ್ಳೋದಿಲ್ರಿ. ಸ್ವಲ್ಪ ಹಾಕ್ಕೋಬೇಕಂದ್ರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಅದೇನಾಗುತ್ತೆ ಜಿಗಿಟ್ಟು ಹೋಗ್ಬಿಡ್ತೈತಿ ರೀ. ಹಾಗಾಗಿ ಸ್ವಲ್ಪ ಒಣ ಇಟ್ಟು ಹಾಕೊಂಡು ಈ ಥರ ಮಾಡ್ಕೋಬೇಕ್ರಿ. ಕೈಗೆ ಸುಡ್ತಿರ್ತೈತ್ರಿ ಇದು. ಅದನ್ನು ಮತ್ತೆ ಸುಡ್ದನ್ನ ಹಾಕೋಬೇಕ್ರಿ. 6 ಮಟ್ಟ ಬೇಕ್ಬಿಟ್ರೆ ಜೋಳದ ಹಿಟ್ಟಿದ ಗೋಧಿ ಹಿಟ್ಟು ಥರ ಅಲ್ರಿ, ಇದನ್ನ ಆಗ್ಬಿಡ್ತೈತೆ. ಅದು ಸರಿನಾ ಬರಂಗಿಲ್ಲ ರೀ ರೊಟ್ಟಿ. ಆ ಒಣ ಹಿಟ್ಟಿನಾಗ ಇದನ್ನು ಮಿದ್ಕೋಬೇಕ್ರಿ. ಇವರು ಇರ್ತಿದ್ದಿಲ್ರಿ, ಮತ್ತು ಹುಡ್ರು ಗಲಾಟೆ ಮಾಡ್ತಾವ ಅಂತೇಳಿ ನಾನು ವಿಡಿಯೋ ಮಾಡಿದ್ದಿಲ್ರಿ. ಹಾಗಾಗಿ ಇವರು ಮನ್ಯಾಗ ಅದಾರ ಇವಾಗ. ಹಾಗಾಗಿ ಇವತ್ತು ಮಾಡಿದ್ರ ಅಂತಂದು ಮಾಡಾಕತ್ತೀವ್ರಿ. ನೋಡ್ರಿ ಇನ್ನು 1 ತಿಂಗಳು ಸುಟಿ ಐತಿ ಅವ್ರದ್ದು. ಆ ಕಡೆ ಈ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲೇ ಹೋಗ್ಬೇಕಂದ್ವಲ್ರಿ ಸ್ಯಾಟರ್ಡೇ ಇಲ್ಲೇ ಲೋಕಲ್ ನೋಡುವಂಥ ಪ್ಲೇಸ್ ಅದಾವ. ಹಾಂ ಅದ ಯಾವ್ದ ಮಾಂಬಾಡ. ಮಾಂಬಾಡ ಅಂತಂದು ಮಾಂಬಾಡ ಟೂರಿಸ್ಟ್ ಪ್ಲೇಸ್ ಐತ್ರಿ ಇಲ್ಲಿ. ನೋಡ್ರಿ ಈ ಥರ ನಾದ್ಕೋಬೇಕು. ಇದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕೈ ಹೆಚ್ಚಿ ನಾದ್ಕೋಬೇಕ್ರಿ. ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತವೆ ರೀ. ನಾವು ಹಂಗೆ ಹಿಂಗೆ ಮಾಡಿಬಿಟ್ಟು ಅಂದ್ರೆ ಅದು ರೊಟ್ಟಿ ಬರಂಗೆ ಹೇಳ್ರಿ, ಅದು ಸೀಳ್ ಬಿಡ್ತಾವೆ. ಮತ್ತು ಲಟ್ಸೋ ಮುಂದಾಗ ಈ ಲಟ್ಟಿಸ್ತಾರೆ ರೀ, ಬಡ್ದನ್ನು ಮಾಡ್ತಾರೆ. ನಾನು ಲಟ್ಟಿಸ್ತೀನಿ ರೀ. ಆ ಥರ ನಾದ್ಕೋಬೇಕ್ರಿ ಬೆಶ್ ಹಿಂಗೆ. ಅದನ್ನ ಅಂದ್ರೆ ಜಿಗಿಟ್ ಬರ್ತೈತಿ. ಆತಂದ್ರಿ ಇದನ್ನ ಆತದ ಆಯ್ತು ತಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಅದ ಸ್ಯಾಟರ್ಡೇ ಹೋಗ್ಬೇಕು ಅಂದ್ಕೊಂಡಿವ್ರಿ. ಇದು ಯಾವ್ದು ಮಾಂಬಾಡ. ಹಾಂ ಈ ಮಾಂಬಾಡ ಇಲ್ಲೇ ಐತಿ ಬಿಡ್ರಿ. ಇದೆ ಲೋಕಲ್ ಐತಿ. ನಾವು ಲೋಕಲ್ ಇಲ್ಲೇ ನಮ್ಮ ಹುಡುಗಂದು ಸ್ಕೂಲ್ ಇರ್ತೈತೆ, ಸಂಜೆ ಮುಂದೆ ಸಂಡೇ ಸುಟಿ ಇರ್ತೈತ್ರಿ. ಅದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನಿಮಗೂ ನೋಡ್ಬೇಕಂತೆ ವಿಡಿಯೋ ಮಾಡಿ ಹಾಕಬೇಕು ನೋಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಹೋಗಿ ಬರ್ತೀವಿ, ವಿಡಿಯೋ ಮಾಡಿ ಹಾಕ್ತೀವಿ ಅಲ್ರಿ. ಇಲ್ಲಿ ಉತ್ತರ ಪ್ರದೇಶ ಲಕ್ನೋದ ಡಿಸ್ಟಿಕ್ ಒಳಗೆ ಫೇಮಸ್ ರೀ ಅದು. ಹಂಗಾಗಿ ಎಲ್ಲರೂ ಹೇಳ್ತಾರೆ. ನಾವು ಹೋಗೇ ಇಲ್ಲ. 2 ವರ್ಷ ಆತ್ರಿ. ನಾವು 2.5 ವರ್ಷ ಆತು ಹೋಗೇ ಇಲ್ಲ. ಈ ಸಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಈ ಥರ ಬಿಸಿ ಬಿಸಿ ರೊಟ್ಟಿ ರೆಡಿ ಹಾಕವ್ರಿ. ನಮ್ಮ ದನುಗೂ ರೊಟ್ಟಿ ಅಂದ್ರೆ ಇಷ್ಟ ರೀ ಭಾಳ. ಆಕಿಗೆ ಕಡಕ್ಕಾಯಿ ರೊಟ್ಟಿ ಅಂದ್ರೆ ಇಷ್ಟ ರೀ. ಇಷ್ಟು ಇಟ್ಕೊಂಡ್ಬಿಟ್ಟು ಇದೆಲ್ಲ ತಿಗುನಿ ಅಲ್ಲಿ ಇಟ್ಟು ಹಂಚ್ ಕಾಯಕತ್ತೈತ್ರಿ. ಕೈಲೇ ಮಾಡಲ್ಲನ್ರಿ? ಕೈಲೇ ಮಾಡಲ್ರಿ ನೋಡ್ರಿ. ಕೈಲೇ ಮಾಡೋದ ಹೋಗೈತಿ. ಈಗ ನಮ್ಮವರೆಲ್ಲ ಕೈಲೇ ಮಾಡ್ತಿದ್ರು. ಈಗೆಲ್ಲ ಇವರು ಲಟ್ಟಿಸಿ ನೋಡ್ರಿ ಈ ಥರ. ನಾವು ಸಂಪೂರ್ಣ ಮಾಹಿತಿ ಕೊಡಕತ್ತೀವಿ ರೀ. ಹಂಗೇನು ಹಿಡಿಯೋ ದೊಡ್ಡದಾಗ್ತೈತಿ ಏನೈತೆ. ಒಂದು ಸ್ವಲ್ಪ ಹಿಡಿಯೋ ದೊಡ್ಡದಾದ್ರೆ ನಿಧಾನ ಕೊಟ್ಟು ನೋಡ್ರಿ. ಪೂರ್ತಿಯಾಗಿ ನಿಧಾನ ಕೊಟ್ಟು ಹಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗ್ತೈತಿ ನಿಮ್ಗೆ. ನೀವು ಓಡಿಸ್ಕೊಂಡು ಹಿಡಿಯೋ ನೋಡಿದ್ರೆ ಗೊತ್ತಾಗಂಗಿಲ್ಲ ನೋಡ್ರಿ. ಈ ಥರ ಹಾಳಿ ಕಟ್ಟಿ ಲಟ್ಟಿಸ್ತಾರೆ. ಬಟ್ ನಾನು ಹಾಳಿ ಕಟ್ಟಂಗಿಲ್ಲ. ಇದಕ್ಕೆ ನೆತ್ತಿಗುಣಿಗೆ ಹಂಗನೆ ಲಟ್ಟಿಸ್ತಾಕತ್ತೀನಿ ನೋಡ್ರಿ. ಹಾಳಿ ಕಟ್ಟಿ ಲಟ್ಸಿದ್ರೆ ಅಂದ್ರೆ ಚೆನ್ನಾಗಿ ಬರ್ತಾವೆ ಸಾಪಾಗಿ ಅಂತ ಅಂದು ಹಾಳಿ ಕಟ್ಟಿ ಲಟ್ಟಿಸ್ತಾರೆ. ಹಿಟ್ಟು ಜಾಸ್ತಿ ಹಾಕೊಂಡು ನಾನು ಹಾಗಾಗಿ ನಾನು ಹಂಗೆ ಲಟ್ಸಕತ್ತೀನಿ ರೀ. ನೋಡಿರಿ ಎಲ್ಲಿ ಹತ್ಕೊಳ್ಳೋಂಗಿಲ್ಲ ಏನಿಲ್ಲ ಹಿಟ್ಟು. ಯಾಕಂದ್ರೆ ಹಿಟ್ಟು ಚೆನ್ನಾಗಿ ಮಿದುವಾಗಿ ನಾದ್ಕೊಂಡ್ಬಿಟ್ಟಿದ್ರೆ ಅತಿ ಮಿದುವು ಆಗಬಾರ್ದ್ರಿ. ಇದು ಲಟ್ಟಿಸಿ ಮಾಡ್ಕೊಳಕ್ಕೆ. ಲಟ್ಟಿಸಿ ಮಾಡ್ತೀವಿ ಅಂದ್ಬಿಟ್ರೆ ಇದು ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು ರೀ. ಜಿಗಿಟ್ಟು ಇರಬೇಕು ಮತ್ತು ಜಿಗಿಟ್ಟು ಜಾಸ್ತಿ ಇರಬೇಕು. ಮತ್ತು ಗಟ್ಟಿಯಾಗ ನೀರು ಅತಿ ಗಟ್ಟಿನೂ ಇರಬಾರ್ದು, ಅತಿ ಮಿದುವು ಇರಬಾರ್ದು. ಜಾಸ್ತಿ ಮಿದುವು ಆಗ್ಬಿಡ್ತಂದ್ರೆ ಹತ್ಕೊಂಡ್ಬಿಡ್ತಾವ್ರಿ ರೊಟ್ಟಿವು ಎತ್ತಿಗುಣಿಗೆ. ಹಾಗಾಗಿ ಹಾಳಿ ಕಟ್ಟಿರ್ತಾರೆ. ನಾನು ಇಲ್ಲಿ ಕಲ್ ಮ್ಯಾಗ ಯಾವಾಗಲೂ ನಾನು ಹಾಳಿ ಕಟ್ಟಂಗಿಲ್ಲ ರೀ. ಹಿಂಗೆ ಮಾಡ್ತೀನಿ. ಆಲ್ರೆಡಿ ರೊಟ್ಟಿ ರೆಡಿ ಆತ್ರಿ. ಇದು ಈ ರೊಟ್ಟಿ ರೆಡಿ ಆಗಿಂದಾಗ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೋಬೇಕಂತ ಮಾಡ್ಕೋಬೋದು. ಇಷ್ಟ ಅಂದರೆ ಬಿಡ್ಬೋದು, ಅದಕ್ಕೇನಿಲ್ಲ ನೋಡ್ರಿ. ಈ ಥರ ತೊಗೋಬೇಕ್ರಿ. ಇದು ರೊಟ್ಟಿನ ತೊಗೊಂಬಿಟ್ಟು ಈ ಥರ ಹಾಕ್ಬೇಕ್ರಿ. ಬಳಸಿ ಹಿಂಗೆ
ಹಾಕಿಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕ್ರಿ ಅದನ್ನು. ಆರಾಮ್ಸಿ ನೋಡ್ರಿ ವಿಡಿಯೋ ಟೈಮ್ ತಗೊಂಡು ಅಂದ್ರೆ ರೊಟ್ಟಿದು ಎಲ್ಲ ಪೂರ್ತಿ ಮಾಹಿತಿ ಗೊತ್ತಾಗತ್ತೆ ನಿಮಗೆ. ನೋಡ್ರಿ ಈ ಥರ ಸ್ವಲ್ಪ ಬೆಂದಮೇಲೆ ನಾವು ಅರ್ಬಿ ತೊಗೋಬೇಕ್ರಿ. ಒಂದು ಕಾಟನ್ ಅರ್ಬಿರಲ್ಲಿ ಏನರಲ್ಲಿ ತೊಗೊಂಡ್ಬಿಟ್ಟು ನೀರೊಳಗೆ ಎದ್ದಿ ಈ ಥರ ಅರ್ಧ ಬಿಟ್ಟು ನೋಡ್ರಿ ಆದ್ರೆ ಭಾಳ ದೊಡ್ಡದು ಮಾಡಿ ಅನ್ಸುತ್ತೆ. ಇಲ್ಲ ದೊಡ್ಡದೇನಿಲ್ಲ, ತೆಳ್ಳಗನ ಆಗೈತೆ ಭಾಳ ತೆಳ್ಳಗಾಗೈತಲ್ಲ. ಹಾಗಾಗಿ ಹುಷಾರು ಇರ್ಬೇಕ್ರಿ ರೊಟ್ಟಿ ಮಾಡ್ಬೇಕಂದ್ರೆ. ಇಷ್ಟದ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಮತ್ತೆ ಬೇರೆ ಹಿಟ್ಟು ತೊಗೋಬೇಕ್ರಿ. ತೊಗೊಂಡ್ಬಿಟ್ಟು ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬಂತೋಡ್ರಿ. ಈಡೆ ಎಲ್ಲ ಬೆಂದು ಬಿಡ್ತೀರಿ. ಈ ಕಡೆ ಎಲ್ದು ಮತ್ತು ಈ ಕಡೆ ನೀರು ಹಚ್ಚಿದ್ದು ಬೇಯ್ಬೇಕ್ರಿ. ಅದನ್ನ ಯಾಕೆ ನೀರು ಹಚ್ಕೊಳ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿರ್ತಾವೆ ಒಟ್ಟು ಕಡಕ್ಕೆ ರೊಟ್ಟಿ ಮಾಡೋಕ್ಕಂತೂ ಗೊತ್ತಿಲ್ದಾರ ಹೇಳ್ತಾ ಇದ್ದೀನಿ. ಅದು ಹಿಟ್ಟು ಹಚ್ಚಿ ಲಟ್ಸಿರ್ತೀವಲ್ಲ ಬುಡಕ್ಕೆ, ಈ ಥರ ಹಿಟ್ಟು ಹಚ್ಚಿ ಬುಡಕ್ಕೆ ಇಲ್ಲಿ ತೋರಿಸ್ರಿ. ಈ ಥರ ಬುಡಕ್ಕೆ ಹಿಟ್ಟು ಹಚ್ಚಿ ಲಟ್ಸಿರ್ತೀವಲ್ಲ ಅದು ಹಿಟ್ಟೆಲ್ಲ ಅಂಟ್ಕೊಂಡಿರ್ತೈತಿ. ಹಾಗಾಗಿ ಅದನ್ನು ಹಿಂಗೆ ಬಳಸಿ ಹಾಕಿ ಟಿವಿ ಒಳಗೆ ನೀರು ಹಚ್ಕೋಬೇಕ್ರಿ. ನೀರು ಹಚ್ಕೊಂಡ್ಬಿಟ್ರೆ ಅದು ಹಿಟ್ಟು ಹಚ್ಚಿದ್ದೆಲ್ಲ ಹೋಗ್ಬಿಡ್ತೀರಿ ಅರ್ಬಿಗೆ. ಅರ್ಬಿಗೆಲ್ಲ ಯಾವ್ದು ಅರ್ಬಿಗೆ ಒಣ ಹಿಟ್ಟು ವಾಪಸ್ ಅಂಟ್ಕೊಂಡ್ಬಿಡ್ತೈತಿ. ಈಗ ಫ್ರೆಶ್ ಆಗಿರ್ತೈತಲ್ಲ ಹಾಗಾಗಿ ಅವರು ಅನ್ಕೊಂತಾರೆ. ಬಟ್ ಅದು ನಮ್ಗೆ ಗೊತ್ತಿಲ್ಲ. ನಾವು ಅನ್ಕೊಂತೀವಿ ಅದು ಅಳಸಿ ಹಾಕ್ತಾರಲ್ಲ ಅದು ಹೊಳ್ಳಿ ಹಾಕೋಕ್ಕೋಸ್ಕರ ಅದು ಹಂಗೆ ಒಣದು ಹೆಂಗೆ ಹೇಳ್ತೀರಿ ಅದು ರೊಟ್ಟಿ ಸ್ವಲ್ಪ ಯಾವಾಗ ಮಾಡಿದ್ರಿ ಏನಾಗ ಗೊತ್ತಿಲ್ಲ. ಬಟ್ ನಾವು ಹಂಗೆ ಅನ್ಕೊಂಡಿದ್ರೆ ನೀವು ಹಂಗೆ ಅನ್ಕೊಂಡ್ರೆ ಗೊತ್ತಿಲ್ಲ. ನೋಡ್ರಿ ಇದು ರೆಡಿ ಆಯ್ತು. ಇದು ರೊಟ್ಟಿ, ಈ ರೊಟ್ಟಿ ಬೇರೆಗ ಇನ್ನೊಂದು ರೊಟ್ಟಿ ರೆಡಿ ಆಯ್ತ್ರಿ. ನೋಡ್ರಿ ಈ ಥರ ನೋಡ್ರಿ ರೊಟ್ಟಿ ಮಾಡೋದು. ಯಾಕೋ ಈ ಹುಡುಗರು ಒಂದು ಹಂಗ ಕಾಣಿಸ್ತಾವ ನೋಡು. ಹಿಡ್ಕೋರಿಲೆ ಅಯ್ಯೋ. ನೋಡ್ರಿ ಇದು ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಹಿಂಗೈತಿ ರೊಟ್ಟಿ. ವರ್ಷಕ್ಕಿಲ್ರಿ ಏನಾಗತ್ತಪ್ಪ ತ್ಯಾವ ಐತಿ ತ್ಯಾವಿಲ್ಲ ಇದೆ ಐತೆ ಐತಲ್ಲಿ ಒಂದು ಸ್ವಲ್ಪ ನೀರು ಆಗ್ಬಿಡುತ್ತದೆ. ನೋಡ್ರಿ ಇದು ರೊಟ್ಟಿ ರೆಡಿ ಆಯ್ತು. ಒಂದು ರೊಟ್ಟಿ ಬೇಯಿರಾಗ ಒಂದು ರೊಟ್ಟಿ ರೆಡಿ ಆಗ್ಬಿಡ್ತಾವೆ. ರೋಬೋ ಮಿಷಿನ್ ಹಂಗೇನಿಲ್ಲ, ರೊಟ್ಟಿ ಮಾಡೋದು ಇದೆಲ್ಲ ಹಿಂಗಿದೆ. ಧನು ಅಭಿಷೇಕ ಏನು ಪಜ್ಜಿ ಇದು ಇಷ್ಟ ರೀ ರೊಟ್ಟಿ ಮಾಡೋದು. ಎಲ್ಲ ರೆಡಿ ಮಾಡಿಂದ ಉಣ್ಣಾಕ್ ಕರಿತೀವ್ರಿ. ಉಣ್ಣಾಕ್ ಬರ್ರಿ. ನೋಡ್ರಿ ರೊಟ್ಟಿ ಪಲ್ಯ ಆಯಿತು. ಊಟ ಮಾಡಾಕತ್ತೀವಿ. ನೀವು ಊಟ ಮಾಡ್ಬರ್ರಿ. ಹೇಗಿತ್ತು ಅಂತಂದು ಕಮೆಂಟ್ ಮಾಡಿರಿ. ಹೀಗೆ ನೋಡ್ತಾ ಇರಿ ನಮ್ಮ ವಿಡಿಯೋನ. ನೋಡ್ತಾ ಇರೋರಿಗೆ ಧನ್ಯವಾದಗಳು. ಪಲ್ಯ ರೊಟ್ಟಿ ಹೇಗಿತ್ತು ಅಂತೇಳಿ ನೋಡ್ರಿ. ನಾ ಆಮೇಲೆ ತಿಂತೀನಿ. ಊಟ ಮಾಡ್ಬರ್ರಿ ನೀವು. ಸಾಕು ಅಲ್ಲಿ ಮಾತಾಡ್ಬೇಕು. ನೋಡ್ರಿ ಹೆಂಗಿತ್ತಂತ ವಿಡಿಯೋ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ನಮ್ಮ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಂದ್ರೆ ಫಸ್ಟ್ಗೆ ನೋಟಿಫಿಕೇಶನ್ ನಿಮಗೆ ಬರ್ತಾ ಅಂದ್ರೆ ನೀವು ನೋಡ್ತೀರಾ. ನಾ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ನೋಡ್ರಿ. ನಾನು ಮಾತಾಡ್ಬೇಕಂತೀನಿ ಅದು ವಿಡಿಯೋ ದೊಡ್ಡದಾಗತ್ತಂತೇಳಿ. ಹಾಗಾಗಿ ನಮ್ಗೆ ಟೈಮಿಗೆ ಬಂದು ಗೊತ್ತಾಗೋಲ್ದು ಅಪ್ಲೋಡ್ ಮಾಡೋದು ಯಾವ ಟೈಮಿಗೆ ಅಂತೇಳಿ. ನಿಮ್ಗೆ ಯಾವ ಟೈಮ್ನಾಗ ಫ್ರೀ ಇರ್ತೈತೆ ಅನ್ನೋದು ಟೈಮಿಂಗ್ ಹಾಕ್ರಿ. ಆ ಟೈಮಿಂಗ್ನಾಗ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಆಯ್ತು ರೀ, ಧನ್ಯವಾದಗಳು. ಬಾಯ್.